ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು RG ಟೈಲರಿಂಗ್ ಕ್ಲಾಸ್. ನಾನಿವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ, ತುಂಬ ಹೈಟಾಗಿ ತುಂಬ ದಪ್ಪವಾಗಿ ಇರೋರಿಗೆ ತುಂಬ ಜನಕ್ಕೆ ಬೋಟ್ ನೆಕ್ ಬ್ಲೌಸನ್ನು ಕಟ್ಟಿಂಗ್ ಮಾಡೋಕ್ಕೆ ಬರಲ್ಲ, ಹಾಗೆ ಸ್ಟಿಚಿಂಗ್ ಮಾಡೋದಕ್ಕೂ ಸ್ಟಿಚಿಂಗ್ ಮಾಡಿದ್ರ ಮೇಲೆ ತುಂಬ ಕಂಪ್ಲೇಂಟ್ ಬರ್ತಾ ಇರುತ್ತೆ. ನಾನಿವತ್ತು ಏನೆಲ್ಲ ಟಿಪ್ಸ್ ಫಾಲೋ ಮಾಡಿ ತುಂಬ ಹೈಟ್ ಇರೋರಿಗೆ, ತುಂಬ ದಪ್ಪ ಇರೋರಿಗೆ ಯಾವುದೇ ಥರನೇ ಪ್ರಾಬ್ಲಮ್ ಬರದೇ ಇರೋ ಹಾಗೆ ಬೋಟ್ ನೆಕ್ ಬ್ಲೌಸನ್ನು ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಮತ್ತು ಇದರಲ್ಲಿ ತುಂಬ ಟಿಪ್ಸ್ ಇರುತ್ತೆ, ವಿಡಿಯೋನ ಕೊನೆವರೆಗೂ ನೋಡಿ. ಯಾಕಂದರೆ ಈ ರೀತಿ ನಾರ್ಮಲ್ ಬ್ಲೌಸನ್ನು ಕೊಟ್ಬಿಟ್ಟು ಬೋಟ್ ನೆಕ್ ಹೊಲಿರಿ ಅಂತಾರೆ. ಅವರು ತುಂಬ ದಪ್ಪ ಇರ್ತಾರೆ, ತುಂಬ ಹೈಟ್ ಇರ್ತಾರೆ, ಅವರಿಗೆ ತುಂಬ ಮಿಸ್ಟೇಕ್ಗಳನ್ನು ಮಾಡ್ತಾ ಇರ್ತೀರ. ಅಂದರೆ ಬಿಗಿನರ್ಸ್ ಕಲಿತಾ ಇರೋರಾಗಿರ್ಬೋದು, ಸ್ಟಿಚಿಂಗ್ ಮಾಡ್ತಾ ಇರೋರಾಗಿರ್ಬೋದು. ಒಬ್ಬರಿಗೆ ಬ್ಲೌಸ್ ಚೆನ್ನಾಗಿ ನೀವು ಹೊಲ್ಕೊಟ್ರಿ ಅಂದರೆ ಇನ್ನೊಬ್ಬರಿಗೆ ಏನೋ ಟೈಟ್ ಆದಂಗಾಗಿ ಎಳೆದಂಗಾಗಿ ಎಲ್ಲ ಬರುತ್ತೆ. ಇದು 40 ಸೈಜಿನ ಎದೆ ಸುತ್ತಳತೆ ಇರುವ ಬ್ಲೌಸು. ಇದನ್ನು ನಾವು ಬೋಟ್ ನೆಕ್ ಬ್ಲೌಸ್ ಆಗಿ ಕಟ್ ಮಾಡಬೇಕೀಗ. ಇದು ನೋಡಿ ಮೈನ್ ಫ್ಯಾಬ್ರಿಕ್ಕು. ಇದು ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಈಗ ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದಿರೋ ಪೂರ್ತಿ ನೋಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆ ಯಾರಿಗಾದರೂ ಇದ್ರ ಬಗ್ಗೆ ಮಾಹಿತಿ ಬೇಕು, ಅವರು ನಮ್ಮ ಚಾನಲ್ ನೋಡ್ತಾ ಇಲ್ಲ ಅಂದರೆ ನೀವು ಶೇರ್ ಮಾಡಿ, ಯಾರು ನಮ್ಮ ಚಾನಲ್ ನೋಡ್ತಾ ಇರ್ತೀರಾ. ಹಾಗೆ ವಿಡಿಯೋಸ್ ಮನೇಲೇ ಕುತ್ಕೊಂಡು ನೋಡಿ ಕಲಿಬೇಕು ಅನ್ನೋರಿಗೂ ಸಹಿತ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಈ ರೀತಿ ಅಳತೆ ಮಾಡ್ಕೊಬೇಕು. ಇವರು ತುಂಬ ಇದರಲ್ಲಿ ಹೇಳಿದ್ದಾರೆ, ಅಂದರೆ ಸ್ವಲ್ಪ ಮೈ ಉದ್ದ ಇಡೋದಕ್ಕೆ, ಡೀಪ್ ಜಾಸ್ತಿ ಇಡೋದಕ್ಕೆ ಹೇಳಿದ್ದಾರೆ. ಅದನ್ನು ಸಹಿತ ಇದರಲ್ಲಿ ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಎದೆ ಸುತ್ತಳತೆನೇ ನಾವು ಈ ರೀತಿ ತಗೋಬೇಕು ನೋಡಿ. ಈ ರೀತಿ ಬ್ಲೌಸನ್ನು ತುಂಬ ಈ ರೀತಿ ಟೈಟಾಗಿ ಎಳಿಬೇಡಿ, ಮತ್ತು ತುಂಬ ಫ್ರೀಯಾಗೂ ಇಡಬೇಡಿ ನೋಡಿ. ಎಷ್ಟು ನೀಟಾಗಿ ಈ ಗೆರೆ ಇರುತ್ತಲ್ವ ಇಲ್ಲಿ, ಇದಕ್ಕೆ ನೀಟಾಗಿ ಇಡಿ. ಇದು ಎದೆ ಸುತ್ತಳತೆ 10 ಕಾಲ್ ಬರ್ತಾ ಇದೆ. 10 ಕಾಲ್ ಅಂದರೆ ಸ್ವಲ್ಪ ಅವರು ದಪ್ಪನೇ ಇದ್ದಾರೆ, ಅಂದರೆ 40 ಪೂರ್ತಿ ಉದ್ದ, ಪೂರ್ತಿ ಅಗಲ ಬಂದ್ಬಿಟ್ಟು 40. ಫ್ರೆಂಡ್ಸ್ ನೋಡಿ, ನಾನೀಗ ಇದು ಟೇಬಲ್ ಸ್ವಲ್ಪ ಸಣ್ಣಕ್ಕಾಗೋದ್ರಿಂದ ನಾನು ದೊಡ್ಡ ಟೇಬಲಲ್ಲಿ ಎದೆ ಸುತ್ತಳತೆನ ಕಟ್ ಮಾಡ್ಕೊಂಡು ಬಂದಿದ್ದೀನಿ. ಫುಲ್ ಈ ರೀತಿ ಅಂದರೆ ಬ್ಯಾಕು ಫ್ರಂಟು ಎರಡು ಒಟ್ಟಿಗೆ ಕಟ್ ಮಾಡೋದ್ರಿಂದ ನಾನು ಎದೆ ಸುತ್ತಳತೆ ನೋಡಿಕೊಂಡು ಕಟಿಂಗ್ ಅಂದರೆ ಮಾಡ್ಕೊಂಬಂದಿದ್ದೀನಿ ನೋಡಿ. ಈಗ 10 ಕಾಲ್ ಅಥವಾ 10ವರೆನೇ ಅಂತ ಲೆಕ್ಕ ಇಟ್ಕೊಳ್ಳಿ. 10ವರೆ ಇಷ್ಟು ಇಲ್ಲಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ಬಂದುಬಿಟ್ಟು ಎಕ್ಸ್ಟ್ರಾ 2.5 ಇಂಚು, ಎಕ್ಸ್ಟ್ರಾ 2.5 ಇಂಚ್ ಇಟ್ಕೊಂಡಿದ್ದೀನಿ. ದಪ್ಪ ಇರೋರಿಗೆ ನೀವು ಆದಷ್ಟು ಒಂದು ಅರ್ಧ ಇಂಚು ಜಾಸ್ತಿನೇ ಇಟ್ಕೊಳ್ಳಿ, ಬಿಟ್ಟರೆ ಅರ್ಧ ಇಂಚು ಕಡಿಮೆ ಮಾತ್ರ ಮಾಡಬೇಡಿ ನೋಡಿ. ಪೂರ್ತಿಯಾಗಿ ನಾನು 10ವರೆಗೆ ಈ ರೀತಿ ಒಂದು ಮಾರ್ಕನ್ನು ಮಾಡಬೇಕು. ನಂತರ ನೀವು ಸ್ಕೇಲ್ ತಗೊಳ್ಳಿ. ನೀವು ಯಾವುದೇ ಕಾರಣಕ್ಕೂ ಸ್ಕೇಲ್ ಇಲ್ಲದೆ ಹಾಕಬೇಡಿ. ತುಂಬ ಪ್ರಾಕ್ಟೀಸ್ ಇರೋರಾದರೆ ಸ್ಕೇಲಿನ ಅವಶ್ಯಕತೆ ಏನಿಲ್ಲ, ಆರಾಮಾಗಿ ಹಾಕ್ಬೋದು. ಫ್ರೆಂಡ್ಸ್, ನಾವು ಈಗ ನೋಡಿ ದಿನಕ್ಕೆ ಒಂದು 10ರಿಂದ 15 ಬ್ಲೌಸು ಕಟ್ಟಿಂಗ್ ಮಾಡೋಕ್ಕಿರುತ್ತೆ. ಪ್ರತಿ ಸತಿ ಸ್ಕೇಲು ಅಂತ ಹುಡುಕ್ತಾ ಇರೋದಕ್ಕೆ ಆಗೋದಿಲ್ಲ, ಕಸ್ಟಮರ್ ಬೇರೆ ಬರ್ತಾ ಇರ್ತಾರೆ, ಅರ್ಜೆಂಟ್ ಇರುತ್ತೆ ನೋಡಿ. ಈ ರೀತಿ 10ವರೆಗೆ ಇದು ಫಿಟ್ಟಿಂಗ್ ಲೈನ್ ಬರುತ್ತೆ. ಕಲಿತಾ ಇರೋರಿಗೆ ಇದು ಇಂಪಾರ್ಟೆಂಟ್ ಇರುತ್ತೆ, ಕಲಿತಾದವರಿಗೆ ಇದೇನು ಇಂಪಾರ್ಟೆಂಟ್ ಇರೋದಿಲ್ಲ ನೋಡಿ. ಈಗ ನಾವು ಬ್ಲೌಸಿನ ಬ್ಯಾಕ್ ಉದ್ದನ ನೋಡ್ಕೊಬೇಕು. ಇವರು ಬ್ಲೌಸಲ್ಲಿ ಬ್ಯಾಕ್ ಉದ್ದ ಬಂದ್ಬಿಟ್ಟು ಜಾಸ್ತಿ ಇಡೋದಕ್ಕೆ ಹೇಳಿದ್ದಾರೆ, ಅಂದರೆ 1 ಅಥವಾ 1.5 ಇಂಚೆ ಉದ್ದ ಇಡೋದಕ್ಕೆ ಹೇಳ್ಯಾರೆ ನೋಡಿ. ಶೋಲ್ಡರ್ ಇಲ್ಲಿಂದ ಮಧ್ಯದಿಂದ ಈ ರೀತಿ 14.5 ಇದಿದೆ, ಆದರೆ ಅವರು ಒಂದು 15.5 ಬರಲಿ ಸ್ಟಿಚ್ ಆದಮೇಲೆ ಅಂತ ಹೇಳಿದ್ದಾರೆ. ನಾನು 16.5 ತಗೊಳ್ತೀನಿ ನೋಡಿ. ತುಂಬ ಜನ ಅಳತೆ ಮಾಡುವಾಗ ಹೇಗೇಗೋ ಹಿಡಿತಾರೆ. ಇಲ್ಲಿಂದ ಹಿಡಿದ್ಬಿಟ್ಟು ಹೀಗೆ ಹಿಡಿಯೋದಾಗಲಿ, ಮತ್ತು ಇಲ್ಲಿಂದ ಹಿಡಿದ್ಬಿಟ್ಟು ಹೀಗೆ ಹಿಡಿಯೋದಾಗಲಿ, ಹೇಗೇಗೋ ಅಳ್ತಿರ್ತಾರೆ. ಆ ರೀತಿ ಮಾಡಬೇಡಿ. ಇವೆರಡೂ ಶೋಲ್ಡರಿನ ಮಧ್ಯದಲ್ಲಿ ಈ ರೀತಿ ಮಧ್ಯದಲ್ಲಿ ನೀವು ಟೇಪನ್ನು ತಗೊಂಡು ಈ ರೀತಿ ಎಳೆದು ನೋಡಿ. ಇವರು ಆಲ್ರೆಡಿ ಕೊಟ್ಟಿರೋ ಬ್ಲೌಸಿಗಿಂತ 1 ಇಂಚು ಜಾಸ್ತಿ ಇಡೋಕ್ಕೆ ಹೇಳಿದ್ದಾರೆ. ನಾನು 15.5 ಬಂದಿದೆ, 16.5 ಬ್ಯಾಕಲ್ಲಿ ತಗೊಳ್ತಾ ಇದ್ದೀನಿ. 16.5 ಲಾಸ್ಟಿಗೆ ಇದು ಸ್ಟಿಚಿಂಗ್ ಆದಮೇಲೆ ಬಂದುಬಿಟ್ಟು 15.5 ಬರುತ್ತೆ ನೋಡಿ. ಈಗ ಇದು ನಮಗೆ ಈಗ ಬ್ಯಾಕಲ್ಲಿ ಉದ್ದ ಸಿಕ್ತು, ಕರೆಕ್ಟಾಗಿ 16.5 ಈ ರೀತಿ ಮಡ್ಚ್ಕೊಂಡಿದ್ವಿ. ಈ ರೀತಿ ಮಡ್ಚ್ಕೊಳ್ಳಿ. ಈಗ ನೋಡಿ, ನಾನು ಇಷ್ಟು ದಿನ ಹೇಳ್ಕೊಟ್ಟಿದ್ದ ಬ್ಲೌಸಿಗಲ್ಲಿ ಇಲ್ಲಿ ಫ್ರಂಟಲ್ಲಿ ಮುಂದೆ 1 ಇಂಚನ ಜಾಸ್ತಿ ಬಿಡ್ತಿದೆ. ಇದರಲ್ಲಿ ಬಟ್ಟೆ ಕಡಿಮೆ ಇದೆ, ಈಗ ಕಡಿಮೆ ಕೊಟ್ಬಿಡ್ತಾರೆ. ಒಂದೊಂದು ಡಬಲ್ ಪನ್ನ ಕೊಡಲ್ಲ, ಸಿಂಗಲ್ ಪನ್ನ ಇದ್ದಾಗ ಕಡಿಮೆ ಕೊಟ್ಟಿರ್ತಾರೆ ನೋಡಿ. ಈಗ 16.5 ಇದೆಯಲ್ವಾ, ನಾವು 17.5 ಫ್ರಂಟಲ್ಲಿ ಇಟ್ಕೋಬೇಕು. ನನ್ನ ಹಿಂದಿನ ವಿಡಿಯೋ ನೋಡಿದವರಿಗೆ ಅದು ಗೊತ್ತಿರುತ್ತೆ ನೋಡಿ. ಬ್ಯಾಕಲ್ಲಿ 16.5 15.5 ಅಂದರೆ 15.5 ಇಟ್ಕೊಳ್ಳೋಕೆ ಹೇಳಿದ್ರು, 1 ಇಂಚ್ ಜಾಸ್ತಿ ಇಟ್ಕೊಳ್ಳೋದಕ್ಕೆ. ಮತ್ತು ಫ್ರಂಟ್ ನಾವು ಬ್ಯಾಕಲ್ಲಿ 16.5 ಇಟ್ಕೊಂಡಾಗ
ಫ್ರಂಟಲ್ಲಿ ಬಂದ್ಬಿಟ್ಟು ನಾವು 17.5 ಇಟ್ಕೊಬೇಕು, ಕನ್ಫ್ಯೂಸ್ ಆಗಬೇಡಿ. ಬ್ಯಾಕಲ್ಲಿ 16.5 ಇಟ್ಟರೆ ಫ್ರಂಟಲ್ಲಿ 1 ಇಂಚು ಜಾಸ್ತಿ 17.5. ಬೆಲ್ಟ್ ಪಟ್ಟಿ ಅನ್ನೋದು ಇಲ್ಲೇ ಕರೆಕ್ಟಾಗಿ ಸಿಕ್ಬಿಡತ್ತೆ. ಈಗ ಬೋಟ್ ನೆಕ್ಕಿಗೆ ನಾನು ಇಂಪಾರ್ಟೆಂಟಾಗಿ ಏನು ಫಾಲೋ ಮಾಡಬೇಕು ದಪ್ಪ ಇರೋರಿಗೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ನೀಟಾಗಿ ಹೇಳ್ಕೊಡ್ತೀನಿ. ಹಾಗೆ ಇನ್ನೂ ತುಂಬ ಟಿಪ್ಸ್ಗಳು ಈ ಬ್ಲೌಸ್ ಕಟ್ಟಿಂಗಲ್ಲಿದೆ. 42 ಈ ರೀತಿ ಯಾವುದೇ ಸೈಜಿಗೆ ಅಂದರೆ 40 ಸೈಜಿನ ಮೇಲಿರೋರಿಗೆ ಸ್ವಲ್ಪ ಈ ಟಿಪ್ಸ್ಗಳು ಫಾಲೋ ಆಗತ್ತೆ ನಿಮಗೆ. ನೋಡಿ ಈಗ 10ವರೆಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈಗ ನಾವು ಈ ಅಳತೆ ಬ್ಲೌಸಿಗೆ ಬೋಟ್ ನೆಕ್ ಕಟ್ 40 ಸೈಜಿನ ಎದೆ ಸುತ್ತಳತೆಗೆ ಇದು ಫ್ರಂಟು ನಾರ್ಮಲ್ ನೆಕ್ಕು, ಬ್ಯಾಕು ಬೋಟ್ ನೆಕ್. ಆದರೆ ಬ್ಯಾಕಲ್ಲಿ ತುಂಬ ಟೈಟಾಗಿ ಬರುತ್ತೆ. ನೀವು ಫ್ರಂಟಲ್ಲಿ ಏನಾದರೂ ಬ್ಯಾಕ್ ನೆಕ್ ಹೇಳಿದ್ದಾರೆ, ಫ್ರಂಟಲ್ಲಿ ನಾರ್ಮಲ್ ನೆಕ್ ಹೇಳಿದ್ದಾರೆ, ಬ್ಯಾಕಲ್ಲಿ ಬೋಟ್ ನೆಕ್ ಹೇಳಿದ್ದಾರೆ ಅಂತೇಳಿ ನೆಗ್ಲೆಕ್ಟ್ ಮಾಡಿದ್ರೆ ಬ್ಲೌಸು ಹಾಳಾಗುತ್ತೆ. ನೋಡಿ, ಮತ್ತು ಅದರಲ್ಲಿ ಇವರು ಕಟ್ಟೋದನ್ನ ಬ್ಯಾಕಲ್ಲಿ ಹೇಳಿಲ್ಲ, ಈ ಓಪನ್ ಇಲ್ಲದೆ ಇರೋ ಹಾಗೇನೆ ಸ್ಟಿಚ್ ಮಾಡಬೇಕು ಅಂತ ಹೇಳಿದ್ದಾರೆ. ಇದಕ್ಕೆ ಮಾತ್ರ ತುಂಬ ಇಂಪಾರ್ಟೆಂಟಾಗಿ ನೀವು ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡಬೇಕು. ಕುತ್ತಿಗೆ ಅಗ್ಲನ ಬಂದ್ಬಿಟ್ಟು 40 ಸೈಜ್ ಎದೆ ಸುತ್ತಳತೆ ಇರೋರಿಗೆ ನೀವು 3.25 ಅಥವಾ 3.25 ಆದರೂ ತಗೋಬೇಕು. ಯಾಕಂದರೆ ತುಂಬ ದಪ್ಪ ಇರ್ತಾರೆ. 3.25 ತಗೊಳ್ಳಿ, 3.25 ತಗೊಳ್ಳಿ. ಹಾಗೆ ಫ್ರಂಟ್ ಡೀಪು ಅವರ ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೋ ಅಷ್ಟು ತಗೊಳ್ಳಿ. ಅವರ ಅಳತೆ ಬ್ಲೌಸಲ್ಲಿ ಫ್ರಂಟ್ ಡೀಪ್ ಬಂದುಬಿಟ್ಟು 8 ಇಂಚ್ ಇದೆ. 8 ಇಂಚೇ ತಗೋಬೇಕು. ಯಾಕಂದರೆ ಬೋಟ್ ನೆಕ್ಕಿಗೆ 8 ಇಂಚ್ ತಗೊಂಡ್ರೆ ಸ್ವಲ್ಪ ಕಡಿಮೆ ಬರುತ್ತೆ. ಯಾಕಂದರೆ ನಾವು ಕುತ್ತಿಗೆ ಅಗಲನ ಜಾಸ್ತಿ ಇಟ್ಟಿರೋದ್ರಿಂದ ನೋಡಿ 3.25 ಈ ರೀತಿ ಒಂದು ಬಾಕ್ಸನ್ನು ಹಾಕೊಳ್ಳಿ. ಬಾಕ್ಸ್ ಹಾಕಿ ಈ ರೀತಿ ಒಂದು ಕುತ್ತಿಗೆ ಶೇಪನ್ನು ಕೊಡಿ. ಯಾವುದೇ ಕಾರಣಕ್ಕೂ ಇದು ಶೋಲ್ಡರ್ ಡ್ರಾಪು ಆ ರೀತಿ ಏನಾಗಲ್ಲ, ಯಾಕಂದರೆ ಬ್ಯಾಕಲ್ಲಿ ಬಂದು ಬರುತ್ತೆ. ಹಾಗಾಗಿ ನೋಡಿ ಈ ರೀತಿ ಒಂದು ಶೇಪನ್ನು ಕೊಡಿ. ಈಗ ಶೋಲ್ಡರ್, ಈಗ ಭುಜ, ನಿಮ್ಮ ಇದರಲ್ಲಿ ಶೋಲ್ಡರ್, ನಾನು ಭುಜ ಅಂತ ಹೇಳ್ತೀನಿ. ಅದಕ್ಕೆ ಕರೆಕ್ಟಾಗಿ ಈ ರೀತಿ ಟೇಪಲ್ಲಿ ಇಟ್ಕೊಳ್ಳಿ. 2.25 ಇದೆ, ಇದಕ್ಕೆ ನಾವು 3/4 ಇಂಚ್ ಆ್ಯಡ್ ಮಾಡಬೇಕು. ನೋಡಿ 3/4 ಇಂಚ್ ಆ್ಯಡ್ ಮಾಡಿದ್ರೆ 3/4 ಆಗುತ್ತೆ. 3/4 ಆಗುತ್ತೆ. ನಂತರ ನೋಡಿ, ನಾನು ಭುಜ 3/4 ಇಟ್ಟೆ, ಕುತ್ತಿಗೆ ಅಗಲನ 3.25 ಇಟ್ಟೆ. ಇದೆರಡನ್ನೂ ಸೇರಿಸಿ ನಾವು ಟೋಟಲ್ ಮಾಡಬೇಕು. ನೋಡಿ ಗೊತ್ತಾಗ್ತಿದೆ ಅಂದ್ಕೊಳ್ತೀನಿ. ಎರಡನ್ನೂ ಸೇರಿಸಿ ಟೋಟಲ್ ಮಾಡಬೇಕು. ಕುತ್ತಿಗೆ ಅಗಲ 3.25 ತಗೊಂಡ್ರಿ, ಭುಜ ಬಂದ್ಬಿಟ್ಟು 3/4 ತಗೊಂಡ್ರಿ. ಇದೆರಡನ್ನೂ ಟೋಟಲ್ ಮಾಡಿ 7 ಇಂಚ್ ಬಂತು. ನಾವು ಕಂಕ್ಳಿಗೆ ಹಾರ್ಮೋಲಿಗೆ 7.25 ಇಂಚು ಇಡಬೇಕು. 40 ಇಂಚು ಎದೆ ಸುತ್ತಳತೆ, ದಪ್ಪನೂ ಇರ್ತಾರೆ, ಹೈಟು ಇರ್ತಾರೆ, ಬಿಗ್ದಂಗೆ ಆಗುತ್ತೆ. ಹಾಗಾಗಿ 7.25 ಇಟ್ಕೊಬೇಕು. ನೀವು ಬೋಟ್ ನೆಕ್ ಕಟ್ ಮಾಡುವಾಗ ತುಂಬ ದಪ್ಪ ಇರೋರಿಗೆ ಈ ಟಿಪ್ಸ್ ಫಾಲೋ ಮಾಡಿ. ಹಾರ್ಮೋಲು ಜಾಸ್ತಿ ಇಟ್ಕೋಬೇಕು, ಫಿಟ್ಟಿಂಗಲ್ಲಿ 1/2 ಇಂಚ್ ಜಾಸ್ತಿ ಇಟ್ಕೋಬೇಕು, ಕುತ್ತಿಗೆ ಅಗಲನೂ ಜಾಸ್ತಿ ಇಟ್ಕೋಬೇಕು. ಫ್ರಂಟಲ್ಲಿ ಇಷ್ಟು ನಿಮಗೆ ಫಾಲೋ ಆಗುತ್ತೆ. ಈಗ ನೀವು ನಾನು ಹೇಳ್ಕೊಟ್ಟಿರೋ ಹಾಗೆ ಹಿಂದಿನ ಬ್ಲೌಸಲ್ಲಿ 1 ಇಂಚಿಗೆ 1 ಮಾರ್ಕು, ಹಾಗೆ ಟೇಪಲ್ಲಿ ಮಧ್ಯ ಮಾಡಿ ಇಲ್ಲಿ ಥರ 1 ಪಾಯಿಂಟು, ಹಾಗೆ ಇಲ್ಲಿಂದ 2ವರೆಗೆ 1 ಪಾಯಿಂಟು ಮಾಡಿಬಿಟ್ಟು ಈ 3 ಲೈನಿಗೂ ಸಹಿತ ಈ ರೀತಿ ಸೇರಿಸ್ಕೊಳ್ಳಿ. ನಂತರ 3/4 ಇಂಚಿಗೆ 1 ಪಾಯಿಂಟು ಈ ರೀತಿ, ಮತ್ತು ಇಲ್ಲಿ 1/4 ಇಂಚಿಗೆ 1 ಪಾಯಿಂಟು ಮಾಡಿಬಿಟ್ಟು ಈ ರೀತಿ ಸ್ವಲ್ಪ ಹೊರಗಡೆ ತನ್ನಿ. ಆಗ ಇಲ್ಲಿ ತುಂಬ ಬಟ್ಟೆ ಜಾಸ್ತಿ ಆಗಿ ನೆರಿಗೆ ಬರೋದಿಲ್ಲ, ಕರೆಕ್ಟಾಗಿ ಫಿಟ್ಟಿಂಗ್ ಕೂರುತ್ತೆ. ಮತ್ತು ಇಲ್ಲಿಂದ 1/4 ಇಂಚು ಬೋಟ್ ನೆಕ್ಕಿಗೆ ಇಂಪಾರ್ಟೆಂಟ್ ಆಗಿ ಈ ರೀತಿ ಶೋಲ್ಡರ್ ಹತ್ರ 1/4 ಇಂಚು ಡೌನ್ ತಗೊಬರ್ಬೇಕು. ಆಗ ಕರೆಕ್ಟಾಗಿ ಶೋಲ್ಡರ್ ಹತ್ರ ಬ್ಲೌಸು ಕೂರುತ್ತೆ. ನೋಡಿ ಕಂಕುಳ ಹತ್ರ ಅಂದರೆ ಭುಜದ ಹತ್ರ ಕರೆಕ್ಟಾಗಿ ಕೂರಬೇಕು ಅಂದರೆ 1/4 ಇಂಚು ಇಲ್ಲಿ ಈ ರೀತಿ ಕಟ್ ಮಾಡಬೇಕು. ಮತ್ತು ಫ್ರಂಟಲ್ಲಿ ಈ ರೀತಿ 1/4 ಇಂಚು ಈ ರೀತಿ ಹೊರಗೆ ತಗೊಬರ್ಬೇಕು. ಈಗ ನಾವು ಇದಿಷ್ಟು ರೆಡಿ ಆಯಿತು. ಈಗ ಬ್ರೆಸ್ಟ್ ಪಾಯಿಂಟನ್ನು ತಗೊಬೇಕು. ಬ್ರೆಸ್ಟ್ ಪಾಯಿಂಟನ್ನು ನಾವು ಏನು ಮಾಡಬೇಕು ಅಂತ ಅಂದರೆ ನೋಡಿ, ಅಳತೆ ಬ್ಲೌಸು ನೀವು ಯಾವ ಕಡೆನಾದರೂ ತಗೋಬೋದು. ಬ್ರೆಸ್ಟ್ ಪಾಯಿಂಟನ್ನು ಅಳತೆ ಬ್ಲೌಸನ್ನ ಈ ರೀತಿ ಇಟ್ಕೊಂಡು ಶೋಲ್ಡರಿನ ಮಧ್ಯದಲ್ಲಿ ಈ ರೀತಿ ಟೇಪನ್ನು ತಗೊಂಡು ಈ ಥರ ಎಳಿಬೇಕು. 13 ಇಂಚ್ ಇದೆಯಲ್ವಾ, ಇವರು 1 ಇಂಚು ಮೈ ಉದ್ದನ ಇಡಕ್ಕೆ ಹೇಳಿರೋದ್ರಿಂದ ನಾವೀಗ ಏನು ಮಾಡಬೇಕು ಅಂತ ಅಂದರೆ 14.25 ತಗೋಬೇಕು. ಅಂದರೆ 1 ಇಂಚು ಜಾಸ್ತಿ ಹೇಳಿದ್ರಲ್ಲ, ಇಲ್ಲಿ ಮಧ್ಯದಲ್ಲಿ 14.25 ತಗೊಂಡಾಗ ಕರೆಕ್ಟಾಗಿ ಬರುತ್ತೆ. 14.25 ತಗೊಂಡು ಈ ಮಧ್ಯದಲ್ಲಿ ಇಲ್ಲಿ ನೋಡಿ, ಇಲ್ಲಿಂದ ಮಧ್ಯದಲ್ಲಿ ಈ ರೀತಿ
ನೋಡಿ ಫ್ರೆಂಡ್ಸ್, ಬಿಗಿನರ್ಸ್ ಕಲಿಯೋರು ಇಂಪಾರ್ಟೆಂಟ್ ಆಗಿ ಈ ಫಿಟ್ಟಿಂಗ್ ಲೈನನ್ನು ಹಾಕೊಳ್ಳಿ. ಲಾಸ್ಟಿಗೆ ಫಿಟ್ಟಿಂಗ್ ಅನ್ನೋದು ಇದೇ ಲೈನಲ್ಲಿ ಬರುತ್ತೆ. ಹಾಗೆ ನೀವು ಬ್ರೆಸ್ಟ್ ಪಾಯಿಂಟ್, ನಿಪ್ಪಲ್ ಪಾಯಿಂಟ್ ಮಾರ್ಕ್ ಮಾಡೋರು ಈ ಗೆರೆನೂ ಹಾಕೊಳ್ಳಿ. ಇಲ್ಲಿ ನೀವು ಮಾರ್ಕ್ ಮಾಡಿರ್ತೀರಲ್ಲ ಇಲ್ಲಿಂದ, ಆಮೇಲೆ ಹೀಗೆ ಇಲ್ಲಿಗೊಂದು ಗೆರೆ ಹಾಕೊಳ್ಳಿ. ಕನ್ಫ್ಯೂಸ್ ಮಾಡ್ಕೊಬೇಡಿ, ಇಷ್ಟೊಂದು ಗೆರೆ ಹಾಕ್ಬಿಟ್ರಲ್ಲ ಮೇಡಮ್ ಅಂತೇಳಿ ನೀವೇನು ತಲೆ ಕೆಡ್ಸ್ಕೊಂಬೇಡಿ. ಇದು ನಾನು ನಿಮಗೆ ಅರ್ಥ ಆಗಲಿ ಅಂತ ಹಾಕಿರೋದು. ಇದು 10ವರೆ ಬಂದಿತ್ತು ಎಕ್ಸ್ಟ್ರಾ. ಇದು ಅಂದರೆ ಸ್ಟಿಚಿಂಗ್ ಅನ್ನೋದು ಇಲ್ಲಿಗೆ ಬರುತ್ತೆ, ಕ್ಲೀನಾಗಿ ಅರ್ಥ ಆಗಲಿ ಅಂದ್ಬಿಟ್ಟು. ಹಾಗೆ ನಿಪ್ಪಲ್ ಪಾಯಿಂಟ್ ಅಂತ ನಾನು ಮಾರ್ಕ್ ಮಾಡ್ದಿಲ್ಲ, ಈ ರೀತಿ ಒಂದು ಗೆರೆ ಹಾಕೊಳ್ಳಿ. ನೀವು ಇಲ್ಲಿಂದ ಬಂದ್ಬಿಟ್ಟು ಮೇಲ್ಗಡೆ ಒಂದು 3/4 ಇಂಚಿಗೆ ಒಂದು ಚೂರು ಶೇಪ್ ಕೊಟ್ಕೊಳ್ಳಿ. ಈ ರೀತಿ ಈ ಶೇಪನ್ನು ತಗೊಂಡು ಹೀಗೆ ಜಾಯಿಂಟ್ ಮಾಡಿ. ಇಲ್ಲಿ ಒಂದು 1/2 ಇಂಚಿಗೆ ಈ ರೀತಿ ಶೇಪ್ ಕೊಡಿ. ತುಂಬ ಈಸಿಯಾಗಿ ನೀವು ಬೆಲ್ಟ್ ಪಟ್ಟಿನ ರೆಡಿ ಮಾಡ್ಬೋದು ಅಂದ್ಬಿಟ್ಟು. ನೀವು ನಂತರ ಇಲ್ಲಿ ಬಟ್ಟೆ ಕಡಿಮೆ ಆಗಿದೆ, ಬಟ್ಟೆ ಇಲ್ಲ, ಇಲ್ಲಿಂದ ನೀವು 1 ಇಂಚು ಜಾಸ್ತಿ ಬಿಟ್ಕೊಳ್ಳಿ. ಬೆಲ್ಟ್ ಪಟ್ಟಿ ಅನ್ನೋದು ಕರೆಕ್ಟಾಗಿ ರೆಡಿ ಆಗಿಬಿಡುತ್ತೆ. ಈಗ ನಾನು ಎಷ್ಟಿದೆ ಅಂತೇಳಿ ನೋಡ್ಕೊಳ್ತೀನಿ. ಇಲ್ಲಿಂದ ಬಂದ್ಬಿಟ್ಟು 3 ಇಂಚು, 4 ಇಂಚು. ಈಗ ಏನಾದರೂ ನಿಮ್ಗೆ ಈ ರೀತಿ ಬಟ್ಟೆ ಶಾರ್ಟೇಜ್ ಬಂದರೆ ಟೇಪಲ್ಲಿ ನೀವು ಬೆಲ್ಟ್ ಪಟ್ಟಿ ಮಾರ್ಕ್ ಮಾಡಿರ್ತೀರಲ್ಲ, ಈ ರೀತಿ ಇಲ್ಲಿಂದ ಈ ನೋಡಿ ಈ ಶೇಪಿಂದ ಈ ಟೇಪನ್ನು ಈ ರೀತಿ ಇಟ್ಕೊಂಡು ನೋಡ್ಕೊಳ್ಳಿ. 3 ಇಂಚಿಗೆ ಕರೆಕ್ಟಾಗಿ ಬ್ಯಾಕಲ್ಲಿ ಬರ್ತಿದೆ. ಬ್ಯಾಕ್ಗಿಂತ ಫ್ರಂಟು 1 ಇಂಚು ಜಾಸ್ತಿ ಇರಬೇಕು ಬೆಲ್ಟ್ ಪಟ್ಟಿಗೆ, ಹಾಗಾಗಿ 4 ಬರುತ್ತೆ. ನೀವು ಇಲ್ಲೇನೆ 4 ಅಂತ ಬರ್ಕೊಂಬಿಡಿ, ಯಾಕಂದರೆ ಬೆಲ್ಟ್ ಪಟ್ಟಿ ಇನ್ನೊಂದು ಬಟ್ಟೆಯಲ್ಲಿ ಕಟ್ ಮಾಡ್ಕೊಳ್ಳೋಕ್ಕೆ ಕರೆಕ್ಟ್ ಆಗುತ್ತೆ. ನಂತರ ಇಲ್ಲಿಂದ ನೋಡಿ 2ವರೆ ಇದೆ, 1 ಇಂಚ್ ಜಾಸ್ತಿ ಇಡಬೇಕಲ್ವ ನಾವು ಫ್ರಂಟಲ್ಲಿ. 3ವರೆ ಬರ್ತಾ ಇದೆ, 3ವರೆ ಅಂತ ಇಲ್ಲಿ ನೀವು ಬರ್ಕೊಬಿಡಿ. ಬರ್ಕೊಂಡು ನೀವು ರೆಡ್ಡದೇ ಒಂದು ಬೇರೆ ಬಟ್ಟೆಯಲ್ಲಿ ನೀವು ಬೆಲ್ಟ್ ಪಟ್ಟಿನ ರೆಡಿ ಮಾಡ್ಕೊಂಡ್ರೆ ಇನ್ನೊಂದ್ಸರಿ ನೀವು ಅಳತೆ ಮಾಡೋದು ಇರೋದಿಲ್ಲ. ಈಗ ನಾವು ಇದು ಮ್ಯಾಚ್ ಆಗ್ತಿದೆಯಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡಬೇಕು. ಅದಕ್ಕೆ ನಾವು ಏನು ಮಾಡಬೇಕು ಅಂತ ಅಂದರೆ ಅಳತೆ ಬ್ಲೌಸ್ ಕರೆಕ್ಟಾಗಿದೆ ಅಂತ ಅವ್ರಿಗೆ ಫಿಟ್ಟಿಂಗು, ಹಾಗಾಗಿ ಅದೇನು ಸಮಸ್ಯೆ ಇಲ್ಲ ನಮಗೆ. ಈ ರೀತಿ ಅಳತೆ ಬ್ಲೌಸನ್ನು ಉಲ್ಟಾ ಮಾಡಬೇಕು. ಉಲ್ಟಾ ಮಾಡಿ ಈ ರೀತಿ ನಾವು ಹಿಡ್ಕೊಬೇಕು. ಎಲ್ಲಿ ಅಂತ ಅಂದರೆ ಕಂಕ್ಳಿಂದ, ಶೋಲ್ಡರಿಂದ ಹಿಡ್ಕೊಬೇಕು. ಈ ರೀತಿ 9 ಇಂಚ್ ಬರ್ತಿದೆ ಕಂಕ್ಳು ರೌಂಡಿಂಗ್ ಅನ್ನೋದು. ಅದನ್ನು ನಾವು ಈ ರೀತಿ ಟೇಪನ್ನು ಈ ರೀತಿ ಇಟ್ಕೊಂಡು, ಇಲ್ಲಿ ನಾವು 1/4 ಇಂಚಿಗೆ ಬಿಟ್ಟಿದ್ದೀವಲ್ವ, ಇಲ್ಲಿಂದ ಟೇಪನ್ನು ಈ ರೀತಿ ಟೇಪನ್ನು ಹಿಡಿಬೇಕು. 10 ಇಂಚಿದೆ ಇಲ್ಲಿ ನೋಡಿ. ಈ ರೀತಿ ಹಿಡಿದಾಗ ಕರೆಕ್ಟಾಗಿ 9 ಇಂಚ್ ಅನ್ನೋದು ಇಲ್ಲಿಗೆ ಬರ್ತಾ ಇದೆ. ಇಲ್ಲಿಗೆ ಬಂದರೂ ತಲೆ ಬಿಸಿ ಇಲ್ಲ ಫ್ರೆಂಡ್ಸ್, ಯಾಕಂದರೆ ಇಲ್ಲಿ ಒಂದು ಟಕ್ಸ್ ಬರುತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಫ್ರಂಟಲ್ಲಿ ಒಂದು ಟಕ್ಸ್ ಬಂದಾಗ ಈ ಪಾಯಿಂಟ್ ಅನ್ನೋದು ಇಲ್ಲಿಗೆ ಬರುತ್ತೆ. ಕರೆಕ್ಟಾಗಿ ಫಿಟ್ಟಿಂಗ್ ಲೈನ್ ಅನ್ನೋದು ಕರೆಕ್ಟಾಗಿ ಇದೇ ರೀತಿ ಸ್ಟ್ರೈಟ್ ಬರುತ್ತೆ. ಏನು ತಲೆ ಕೆಡ್ಸ್ಕೊಬೇಡಿ. ನಾವು ಟೇಪಲ್ಲಿ ಹಿಡಿದಾಗ ಕಂಕ್ಳು ರೌಂಡಿಂಗ್ ಅನ್ನೋದು 9 ಇಂಚು ಕರೆಕ್ಟಾಗಿ ಇಲ್ಲಿಗೆ ಬರ್ತಾ ಇದೆ. ನೀವು ಫಿಟ್ಟಿಂಗ್ ಮಾಡಿದಾಗ ಕರೆಕ್ಟಾಗಿ ಅದೂ ಕೂರುತ್ತೆ ನೋಡಿ. ಇನ್ನೊಂದ್ಸತಿ ನಾನು ಹಿಡಿದು ತೋರಿಸ್ತಾ ಇದ್ದೀನಿ. ಇದರಲ್ಲಿ ಅಳತೆ ಬ್ಲೌಸಲ್ಲೂ ನಾನು ಇನ್ನೊಂದ್ಸತಿ ಚೆಕ್ ಮಾಡ್ತೀನಿ. ಕರೆಕ್ಟಾಗಿ 9/4 ಇದೆ, ಕರೆಕ್ಟಾಗಿ ಬರುತ್ತೆ. ಏನು ತಲೆ ಕೆಡ್ಸ್ಕೊಳ್ಳೋದು ಬೇಡ. ನೋಡಿ 9/4 ಅನ್ನೋದು ಕರೆಕ್ಟಾಗಿ ಇಲ್ಲಿಗೆ ಬರ್ತಾ ಇದೆ, ಕರೆಕ್ಟಾಗಿ ಇಲ್ಲೇ ಕೂರುತ್ತೆ. ಈಗ ಎದೆ ಸುತ್ತಳತೆ ನೋಡಿ, ಎದೆ ಸುತ್ತಳತೆ ಹಿಡಿಯುವಾಗ ಇಲ್ಲಿ ನಾವು 1/4 ಇಂಚು ಬಿಟ್ಬಿಟ್ಟು ಹಿಡಿಬೇಕು. ಎದೆ ಸುತ್ತಳತೆ 10 ಅಲ್ವಾ, ಟೇಪನ್ನು ಈ 1/4 ಇಂಚ್ ಬಿಟ್ಟಿರೋದ್ರಿಂದ ಹಿಡಿಬೇಕು. ಕರೆಕ್ಟಾಗಿ ಎದೆ ಸುತ್ತಳತೆನೂ ಅಷ್ಟಕ್ಕೆ ಬರ್ತಾ ಇದೆ. 10/4 ಇಲ್ಲಿದೆ ಅಲ್ವಾ, ಇಷ್ಟು ಬರ್ತಾ ಇದೆ. ಇಲ್ಲಿಗೆ ಕೂರುತ್ತೆ ಗ್ಯಾರಂಟಿ ಆಗಲಿ. ಇಲ್ಲಿ ಇದು ಒಂದು ಟಕ್ಸ್ ಹಿಡಿದಾಗ ಈ ಪಾಯಿಂಟ್ ಅನ್ನೋದು ಇಲ್ಲಿಗೆ ಬರುತ್ತೆ. ಎದೆ ಸುತ್ತಳತೆ 10/4 ಅಥವಾ 10ವರೆ ಬರ್ತಾ ಇದೆ. ಕರೆಕ್ಟಾಗಿ 10ವರೆ ಇಲ್ಲಿದೆ, ಅದು ಇಲ್ಲಿ ಕರೆಕ್ಟಾಗಿ ಬಂದು ಕೂರುತ್ತೆ. ನೀವು ಈ ಎದೆ ಸುತ್ತಳತೆ ಈ ರೀತಿ ಚೆಕ್ ಮಾಡುವಾಗ ಇಲ್ಲಿ ಒಂದು 1/4 ಇಂಚ್ ಬಿಡಿ. ಯಾಕಂದರೆ ಬ್ಲೌಸ್ ಹೊಲಿದಾದ್ರ ಮೇಲೆ ತುಂಬ ಜನಕ್ಕೆ ನಮ್ಮ ಸ್ಟೂಡೆಂಟ್ ಒಬ್ಬರು ಫೋನ್ ಮಾಡಿ ಕೇಳಿದ್ರು. ಅವ್ರು ಈ ವಿಡಿಯೋ ನೋಡ್ತಾರೋ ಇಲ್ಲೋ ಗೊತ್ತಿಲ್ಲ. ನೋಡಿ ಬ್ಲೌಸು ಅನ್ನೋದು ಈ ರೀತಿ ಹೊಲಿದಾದ್ರ ಮೇಲೆ ಗ್ಯಾಪು ಬರಲ್ಲ. ನೀವು ಫ್ರಂಟಲ್ಲಿ ಅರ್ಧ ಇಂಚ್ ಬೇಡ, 1/4 ಇಂಚ್ ನೋಡಿ. ಈ ರೀತಿ ಇದೀಗ 1 ಇಂಚ್ ಗ್ಯಾಪ್ ಬಂದಿದೆ. ಇದು ಏನು ಸಮಸ್ಯೆ ಆಗಲ್ಲ. ಒಬ್ಬೊಬ್ಬರಿಗೆ ತುಂಬಾ ಇಷ್ಟಿಷ್ಟು ಗ್ಯಾಪ್ ಬರುತ್ತೆ. ಇಷ್ಟಿಷ್ಟು ಗ್ಯಾಪು ಯಾವುದೇ ಕಾರಣಕ್ಕೂ ಬರಬಾರ್ದು. ಆವಾಗ ಬ್ಲೌಸ್ ಸ್ವಲ್ಪ ಎದೆ ಹತ್ರ ತುಂಬ ಬ್ರಸ್ಟ್ ಹತ್ರ ತುಂಬ ಟೈಟ್ ಆಗುತ್ತೆ. 1 ಇಂಚ್ ಗ್ಯಾಪ್ ಬಂದಿದೆ, ನೀವು ಹೊಲಿದಿರೋ ಬ್ಲೌಸು ಈ ರೀತಿ 1 ಇಂಚ್ ಗ್ಯಾಪ್ ಬಂದಿದೆ ಅಂದರೆ ಅದು ಏನೂ ಸಮಸ್ಯೆ ಆಗೋದಿಲ್ಲ. ಅದು ಏನೂ ಅಷ್ಟೊಂದೇನು ಪ್ರಾಬ್ಲಮ್ ಕೊಡಲ್ಲ. ಆದರೆ ಜಾಸ್ತಿ ಮಾತ್ರ ಈ ರೀತಿ ಗ್ಯಾಪ್ ಬರಬಾರ್ದು. ಈ ರೀತಿ ಗ್ಯಾಪ್ ಬರಬಾರ್ದು ಅಂದರೆ ನೀವು ಇಲ್ಲಿ 1/4 ಇಂಚು ಅನ್ನೋದನ್ನ ಬಿಟ್ಬಿಟ್ಟು ಇಲ್ಲಿಂದ ಅಳತೆ ಮಾಡಬೇಕು. ಎದೆ ಸುತ್ತಳತೆನ ಕಂಕ್ಳು ರೌಂಡಿಂಗನ್ನು ಈ ರೀತಿ ಮಾಡಬೇಕು. ನಾನು ತೋರಿಸ್ದೆ ಎಲ್ಲ ಟೇಪಲ್ಲಿ ಹಿಡಿದ್ಬಿಟ್ಟು ಈ ರೀತಿ ಟೇಪಲ್ಲಿ ಹಿಡಿದ್ಬಿಟ್ಟು ನೋಡಿ. ಅದು ನಿಮಗೆ ಆಗಲಿಲ್ಲ, ಕಷ್ಟ ಆಗ್ತಿದೆ ಅಂದರೆ ಅಳತೆ ಬ್ಲೌಸ್ ಇತ್ತು. ನಾನೀಗ ಟೇಪಲ್ಲಿ ಹಿಡಿದು ತೋರಿಸಿರೋದು, ನೀವು ಮೈ ಅಳತೆ ತಗೊಂಡಾಗ ಕರೆಕ್ಟ್ ಆಗುತ್ತೆ. ಅದೇ ನಿಮಗೆ ಅಳತೆ ಬ್ಲೌಸ್ ಇತ್ತು ಅಂದಾಗ ಇಲ್ಲಿ 1/4 ಇಂಚು ಬಿಟ್ಬಿಟ್ಟು ಅಳತೆ ಬ್ಲೌಸನ್ನು ಈ ರೀತಿ ನೋಡ್ಕೊಳ್ಳಿ. ನೋಡಿ ಅಳತೆ ಬ್ಲೌಸಲ್ಲೂ ಸಹಿತ ಮೆಜರ್ ಹಾಗೆ ಬಂದಿದೆ. ಹಾಗೆ
ಟೇಪಲ್ಲೂ ಸಹಿತ ಅದೇ ಮೆಜರ್ ಬರ್ತದೆ ನೋಡಿ. ಅಳತೆ ಬ್ಲೌಸಲ್ಲಿ ನೀವು ಈ ರೀತಿ ಇದು ಹುಕ್ಸ್ ರಿಂಗ್ ಪಟ್ಟಿ ಆಗಿರೋದ್ರಿಂದ ಎಕ್ಸ್ಟ್ರಾ ಬಟ್ಟೆನ ಕೊಟ್ಟಿರೋದ್ರಿಂದ ನೀವು ಈ ರೀತಿ ಮಡ್ಚಿಬಿಟ್ಟು ಈ ರೀತಿ ಹಿಡೀರಿ. ಕರೆಕ್ಟಾಗಿ ಬರ್ತಾ ಇದೆ ನೋಡಿ, ಎಲ್ಲೂ ಸಹಿತ ಮಿಸ್ ಆಗಿಲ್ಲ. ಇದು ಬ್ಲೌಸ್ ಕರೆಕ್ಟಾಗಿ ಬರುತ್ತೆ. ಈಗ ನಾವು ಕಟ್ ಮಾಡೋಣ. ಫಸ್ಟು ಬೆಲ್ಟ್ ಪಟ್ಟಿನ ಕಟ್ ಮಾಡೋಣ. ನಾನು ಟೈಮ್ ಇದ್ದರೆ ನಾನು ಈ ಬೆಲ್ಟ್ ಪಟ್ಟಿನ ಹೇಗೆ ಇನ್ನೊಂದು ನೀವು ರೆಡಿ ಮಾಡ್ಕೋಬೇಕು ಅನ್ನೋದನ್ನು ಸಹಿತ ತೋರಿಸ್ತೀನಿ ನೋಡಿ. ಈಗ ಫಸ್ಟ್ ಕಟ್ಟಿಂಗ್ ಬಂದ್ಬಿಟ್ಟು 4 ನಾವು ಈ ರೀತಿ ಹಾರ್ಮೋಲು ಕಟ್ಟಿಂಗ್ ಮಾಡ್ಕೋಬೇಕು. ನೋಡಿ ಕಟ್ಟಿಂಗ್ ಮಾಡ್ಕೊಬೇಕು. ಈಗ ಇಲ್ಲಿ 4 ಕಟ್ಟಿಂಗ್ ಮಾಡಬೇಕು, ಕರೆಕ್ಟಾಗಿ ಕೂರುತ್ತೆ ಬ್ಲೌಸು. ಈಗ ಕುತ್ತಿಗೆ ಅಗಲ ದಪ್ಪ ಇರೋರಿಗೆ ಈ ರೀತಿ ಕಟಿಂಗ್ ಮಾಡ್ಕೊಳ್ಳೇಬೇಕು. ಇಲ್ಲ ಅಂತಂದರೆ ಬ್ಲೌಸು ಬೋಟ್ ನೆಕ್ ಬ್ಲೌಸು ಫ್ರಂಟ್ ನಾರ್ಮಲ್ಲು ಬ್ಯಾಕ್ ಬೋಟ್ ನೆಕ್ಕು ಯಾವುದೇ ಕಾರಣಕ್ಕೂ ಚೆನ್ನಾಗಾಗಲ್ಲ, ಸರಿಯಾಗಿ ಬರೋದಿಲ್ಲ ನೋಡಿ. ಈಗ ಫ್ರಂಟ್ ಪಾರ್ಟು ಬೇರೆ ಮಾಡಿದ್ವಿ. ಈಗ ಇನ್ನೊಂದು ಶೇಪನ್ನು ಕಟ್ ಮಾಡ್ಕೊಬೇಕು. 3/4 ಇಂಚಿಗೆ ನಾವು ಮಾರ್ಕ್ ಮಾಡಿದ್ವಲ್ಲ ಅದು. ಫ್ರೆಂಡ್ಸ್, ವಿಡಿಯೋನ ಸ್ಕಿಪ್ ಮಾಡಿ ನೋಡ್ತಾ ಇದ್ರೆ ನಿಮಗೆ ಏನೂ ಅರ್ಥ ಆಗಲ್ಲ. ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ. ನೋಡಿ ಈ ಗೆರೆ ಬಂದಿದೆ ಅಲ್ವಾ, ಈ ಗೆರೆಗೆ ನೀವು ಆರಾಮಾಗಿ ಈ ರೀತಿ ನೀವು ಮಡ್ಚ್ಕೊಬೋದು. ನೀವು ಆರಾಮಾಗಿ ಟಕ್ಸ್ ಪಾಯಿಂಟ್ ಅನ್ನೋದನ್ನು ಮಾರ್ಕ್ ಮಾಡ್ಕೊಬೋದು. ಈಗ ನಮಗೆ ಇಂಪಾರ್ಟೆಂಟ್ ಆಗಿ ಬ್ಯಾಕಲ್ಲಿ ನಾನು ಜಾಸ್ತಿ ಈಗ ಟಕ್ಸ್ ಪಾಯಿಂಟ್ ಬಗ್ಗೆ ಹೇಳೋದಿಲ್ಲ, ಯಾಕಂದರೆ ನಮಗೆ ಇರೋದೀಗ ವಿಡಿಯೋದಲ್ಲಿ ಬ್ಯಾಕ್ ಪಾರ್ಟು. ನಾವು ಬ್ಯಾಕಲ್ಲಿ ನೋಡಿ 3 ಇಂಚನ್ನ ತಗೊಬೇಕು. 3 ಇಂಚು ತಗೊಂಡು 3/4 ಇಂಚು ನಾವು ಫ್ರಂಟಲ್ಲಿ ಯಾವ ರೀತಿ ಕುತ್ತಿಗೆ ಅಗಲನ ತಗೊಂಡಿದ್ವೋ ಅದೇ ರೀತಿ ತಗೋಬೇಕು. ಫ್ರೆಂಡ್ಸ್, ಇನ್ನೊಂದು ಟಿಪ್ಸ್ ಏನು ಅಂದರೆ, ನೀವು ಬೋಟ್ ನೆಕ್ಕಲ್ಲಿ ಈ 3 ಇಂಚು ಅಥವಾ 3.5 ಇಂಚು ಲಾಸ್ಟ್ ಇಟ್ಕೊಬೇಕು. ಈ ಕುತ್ತಿಗೆ ಇಲ್ಲಿ ಬರುತ್ತಲ್ವ ಅಗಲ, ಇದೇನಾದರೂ ನೀವು 4-5ಕ್ಕೆ ಇಟ್ಕೊಂಡ್ರೆ ಅಂದರೆ ಬ್ಲೌಸ್ ಹಾಳಾಗುತ್ತೆ. ಯಾಕಂದರೆ ಫ್ರಂಟಲ್ಲಿ ನಾವು ಜಾಸ್ತಿ ಕುತ್ತಿಗೆ ಅಗಲ ಇಟ್ಟಿರೋದ್ರಿಂದ ಇಲ್ಲಿ ಡೀಪನ್ನು ನೀವು ಜಾಸ್ತಿ ಮಾಡಬಾರ್ದು, ಇಷ್ಟೇ ಇಟ್ಕೊಬೇಕು. ಈಗ ನಾವು ಬೋಟ್ ಶೇಪನ್ನು ಹಾಕೋಣ. ಬೋಟ್ ಶೇಪನ್ನು ಕೊಡೋಣ. ನಂತರ ಈಗ ನಮಗೆ ಇರೋದು, ಇವರು ಕಟ್ಟೋದು ಬೇಡ ಹಾಗೇನೆ ಬಂದಿರಲಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು 1/4ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀವಿ. 1/4 ಅಥವಾ 1.5. ಈಗ ಇಲ್ಲಿಂದ ಬಂದ್ಬಿಟ್ಟು ನೀವು ಎಷ್ಟು ಅವರು ಡೀಪ್ ಹೇಳಿದಾರೋ ಅಷ್ಟು ಡೀಪನ್ನು ತಗೋಬೋದು. ನಾನು 4 ಡೀಪ್ ಅಗಲ ತಗೊಳ್ತಾ ಇದ್ದೀನಿ, ಯಾಕಂದರೆ ಅವರು ಡೀಪ್ ಇರಲಿ ಅಂತ ಹೇಳಿದ್ದಾರೆ. ಈಗ ಬ್ಯಾಕ್ ಡೀಪ್ ಬಂದ್ಬಿಟ್ಟು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ನೋಡೋಣ. ಅಳತೆ ಬ್ಲೌಸ್ಗಿಂತ ಜಾಸ್ತಿ ಬೇಕಂತೆ. ನಾನಿಲ್ಲಿ ಪಾಯಿಂಟ್ ಮಾಡ್ಕೊಂಡಿದ್ದೆ ಎಷ್ಟು ಬೇಕು ಅಂತ ಹೇಳ್ಬಿಟ್ಟು. 2 ಇಂಚು ಜಾಸ್ತಿ ಬೇಕು ಅಂತ ಹೇಳಿದ್ದಾರೆ. ಅಳತೆ ಬ್ಲೌಸಲ್ಲಿ ಎಷ್ಟು ಡೀಪ್ ಇದೆ ಅಂತ ನೋಡೋಣ. ನಾನು ಈ ಬ್ಲೌಸ್ ಕಟ್ಟಿಂಗಲ್ಲಿ ಯಾವುದು ಜಾಸ್ತಿ ಇಂಪಾರ್ಟೆಂಟ್ ಇದೆ ಅದ್ರ ಬಗ್ಗೆ ಜಾಸ್ತಿ ಒತ್ತು ಕೊಟ್ಟು ಹೇಳ್ತಿದ್ದೀನಿ ಫ್ರೆಂಡ್ಸ್. ನೋಡಿ, ಅಳತೆ ನೋಡ್ಕೊಳ್ಳೋದ್ರೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. 10 ಇಂಚು ಇವರ ಬ್ಯಾಕ್ ಡೀಪ್ ಇದೆ. ಇದಕ್ಕೆ ನಾವು 2 ಇಂಚ್ ಸೇರಿಸ್ಬೇಕು ಅಂದರೆ ಒಂದು 11.5 ತಗೊಳ್ಳೋಣ. ಈ ಬ್ಲೌಸು ತುಂಬ ಡೀಪ್ ಕಡಿಮೆ ಇದೆ ಅಂತ, ಅವ್ರ ಹೈಟು ಪರ್ಸನಾಲಿಟಿ ಜಾಸ್ತಿ ಇರೋದ್ರಿಂದ ಅವರಿಗೆ ಡೀಪ್ ಅನ್ನೋದು ಜಾಸ್ತಿ ಬೇಕು. ಅಂದರೆ ಒಬ್ಬೊಬ್ಬರು ಹಾಕ್ತಾರೆ ಡೀಪು. ಈಗ ಇಲ್ಲಿಂದ 4 ಇಂಚು. ಈಗ ನೋಡಿ, ಈ ರೀತಿ ಒಂದು ಬಾಕ್ಸನ್ನು ಹಾಕೊಳ್ಳಿ. ಈ ರೀತಿ ಒಂದು ಬಾಕ್ಸನ್ನು ಹಾಕ್ಕೊಂಡು ನೀವು ಈಗ ಇಲ್ಲಿ ಯಾವ ಶೇಪ್ ಬೇಕಿದ್ರೂ ನೀವು ಕೊಟ್ಕೊಬೋದು. ಎಂಥದೇ ಶೇಪ್ ಬೇಕಾದರೂ ನೀವು ಆರಾಮಾಗಿ ಕೊಟ್ಕೊಬೋದು. ನೋಡಿ ಫ್ರೆಂಡ್ಸ್, ಇಷ್ಟು ಈ ಬ್ಲೌಸಿನ ಅಂದರೆ ನೋಡಿ, ಬ್ಯಾಕ್ 3 ಇಂಚು ನಾನು ಉದ್ದ ತಗೊಂಡೆ. ಫಸ್ಟ್ ಒಂದು ಅಗಲ ಬಂದ್ಬಿಟ್ಟು 3.25, ಅಂದರೆ ಫ್ರಂಟಲ್ಲಿ ನಾವು ಎಷ್ಟು ಕುತ್ತಿಗೆ ಅಗಲ ಇಟ್ಟಿರ್ತೀವೋ ಅಷ್ಟೇ. ಈ ರೀತಿ ಒಂದು ಬಾಕ್ಸನ್ನು ಹಾಕೊಂಡ್ಬಿಟ್ಟು ಈ ರೀತಿ ಶೇಪನ್ನು ಕೊಟ್ಕೊಳ್ಳಿ. ಮಧ್ಯ ಇಲ್ಲಿ 1.5 ಇಂಚು ಗ್ಯಾಪು ಬಿಡಬೇಕು, ಯಾಕಂದರೆ ಇಲ್ಲಿ ನಾವು ಹುಗ್ಸ್ ಹಾಕೋ ರೀತಿ ಮಾಡಬೇಕು ಅವರಿಗೆ, ಅದಕ್ಕೋಸ್ಕರ ಆ ರೀತಿ ಹೇಳಿದ್ದಾರೆ. ಹಾಗೆ ಇಲ್ಲಿಂದ ಬಂದ್ಬಿಟ್ಟು ಬೋಟ್ ನೆಕ್ಕಲ್ಲಿ ಅಂದರೆ ಫಸ್ಟ್ ಸ್ಟಾರ್ಟಿಂಗಿಂದ ಬಂದ್ಬಿಟ್ಟು ಡೀಪನ್ನು ತಗೋಬೇಕು. ಇದಿಷ್ಟು ಬಂದ್ಬಿಟ್ಟು ಬ್ಯಾಕು ಡೀಪ್ ಆಗುತ್ತೆ. ಇವರು ಬ್ಯಾಕ್ ಡೀಪ್ ಸ್ವಲ್ಪ ಒಂದಿಷ್ಟು ಇರಲಿ ಅಂತ ಹೇಳಿದ್ದಕ್ಕೆ ನಾನು ಇಷ್ಟು ತೊಗೊಂಡಿದ್ದೀನಿ. ನೋಡಿ, ಕರೆಕ್ಟ್ ಆಗುತ್ತೆ. ಅವರು ಡೀಪ್ ಇರಲಿ ಅಂದಿದ್ದಾರೆ. ಹೈಟು ಪರ್ಸನಾಲಿಟಿ ಇರೋರಿಗೆ ಫ್ರೆಂಡ್ಸ್, ತುಂಬ ಹೈಟು ಮತ್ತು ತುಂಬ ದಪ್ಪ ಇರೋರಿಗೆ ನೀವು ಬ್ಯಾಕಲ್ಲಿ ಡೀಪ್ ಇಟ್ಟು ಚೆನ್ನಾಗಿ ಕಟ್ ಮಾಡಿದ್ರೆ ಬ್ಲೌಸ್ ಲುಕ್ಕು ಚೆನ್ನಾಗಿ ಬರುತ್ತೆ. ತುಂಬ ಡೀಪ್ ಕಡಿಮೆ ಇಡೋದು, ಕುತ್ತಿಗೆ ಅಗಲನ ಕಡಿಮೆ ಇಡೋದು, ಬೋಟ್ ನೆಕ್ಕಲ್ಲಿ ನಾನು ಹೇಳ್ತಿರೋದು ಈ ರೀತಿ ಎಲ್ಲ ಮಾಡಿದಾಗ ನಿಮಗೆ ಬ್ಲೌಸ್ ಅನ್ನೋದು ಅಷ್ಟು ಚೆನ್ನಾಗಾಗಲ್ಲ, ನೀಟಾಗಿ ಆಗಲ್ಲ.
ಅವರು ಹೇಳಿದ್ರು ಬೇರೆ ಟೈಲರ್ ಹತ್ರ ಸ್ಟಿಚ್ ಮಾಡಿಸಿದ್ರಂತೆ ಸ್ವಲ್ಪ ದಿವಸ. ಇವಾಗ ನನ್ನ ಹತ್ರನೇ ಸ್ಟಿಚ್ ಮಾಡಿಸಿದ್ರು. ಅಕ್ಕ ನೀವು ಹೊಲ್ಕೊಟ್ಟು 2 ವರ್ಷ ಆದರೂ ಆ ಬ್ಲೌಸ್ ಇನ್ನೂ ನಾನು ಚೆನ್ನಾಗಿ ಹಾಕ್ತಾ ಇದ್ದೀನಿ, ಮೊನ್ನೆ ಹೊಲಿಸಿದ ಬ್ಲೌಸ್ ಆದರೂ ಎಲ್ಲ ಕೆಡಿಸಿ ಹಾಳು ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಅದಕ್ಕೆ ನೀವೇ ಸ್ಟಿಚ್ ಮಾಡಿಕೊಡಿ, ನೀವೇ ನನಗೆ ಚೆನ್ನಾಗಿ, ನಾನು ಏನೂ ಹೇಳ್ತಿರ್ಲಿಲ್ಲ, ನೀವೇ ನನಗೆ ಸ್ಟಿಚ್ ಚೆನ್ನಾಗಿ ಮಾಡಿಕೊಡ್ತಾ ಇದ್ರಿ ಅಂತ ಹೇಳ್ಬಿಟ್ಟು ಇವತ್ತು ಕೊಟ್ಟೋದ್ರು. ಹಾಗಾಗಿ ಅವರಿಗೋಸ್ಕರ ನಾನು ಈ ಬೋಟ್ ನೆಕ್ ತುಂಬ ಜನ ನನಗೆ ಬೋಟ್ ನೆಕ್ಕಲ್ಲಿ 40 ಸೈಜ್ ಹೇಳ್ಕೊಡಿ, ತುಂಬ ದಪ್ಪ ಇರೋರಿಗೆ ಈ ರೀತಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು. ಹಾಗಾಗಿ ನಾನು ಇವತ್ತು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿ ಒಂದು ರೌಂಡನ್ನು ಹಾಕೊಳ್ಳಿ. ಈ ರೀತಿ ಒಂದು ರೌಂಡ್ ಶೇಪನ್ನು ಹಾಕೋಣ. ಅವರಿಗೆ ಇದೇ ಶೇಪ್ ಬೇಕಂತೆ. ನೋಡಿ, ಈ ರೀತಿ ಕಟ್ ಮಾಡ್ಕೊಳ್ಳಿ. ಈ ರೀತಿ ಕಟ್ ಮಾಡಿಕೊಂಡು ಈಗ ಇಲ್ಲಿ ಕುತ್ತಿಗೆ ಹತ್ರ ರೌಂಡಕ್ಕೆ ಕಟ್ ಮಾಡಿ. ಯಾರಾದರೂ 40 ಸೈಜ್ ಅಲ್ಲ, ತುಂಬ ಟಿಪ್ಸ್ಗಳು ಸಾಮಾನ್ಯ ಎಲ್ಲದಕ್ಕೂ ಸೂಟ್ ಆಗುತ್ತೆ. ಅಂದರೆ ಬೋಟ್ ನೆಕ್ ಬ್ಲೌಸ್ ನೀವು ಯಾವುದೇ ಕಟ್ ಮಾಡೋದಿದ್ರೂ ಸಹಿತ ಸೂಟ್ ಆಗುತ್ತೆ. ನೀವು ಒಂದೇ ಸರಿಗೆ ಇನ್ನೊಂದು ಫ್ರೆಂಡ್ಸ್, ನೀವು ಒಂದೇ ಸತಿಗೆ ಡೀಪು ಅಗ್ಲನೆಲ್ಲ ತೆಗ್ದುಬಿಡೋದಲ್ಲ. ಒಂದು ಸತಿ ನೀವು ಈ ಥರ ನೋಡ್ಕೊಬೇಕು, ಇಟ್ಬಿಟ್ಟು ನೋಡಿಕೊಂಡು ಕರೆಕ್ಟ್ ಆಗ್ತಿದ್ಯಾ ಅಂತ ಹೇಳಿಬಿಟ್ಟು. ಆಗ ನೋಡಿ, ಈ ರೀತಿ ರೌಂಡ್ ಅನ್ನೋದು ಇಷ್ಟು ಚೆನ್ನಾಗಿ ಬಂತಲ್ವಾ. ಈ ರೀತಿ ಬಂದಾಗ ಬ್ಲೌಸ್ ತುಂಬ ಚೆನ್ನಾಗಿ ಕೂರುತ್ತೆ. ಇಲ್ಲೂ ಬೇಕಾದರೆ ಏನಾದರೂ ಮಣಿ ಈ ಥರ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇನ್ನೊಂದು ಸ್ವಲ್ಪ ನನಗೆ ರೌಂಡು ಅನ್ನೋದು ಬೇಕು ಅಂತ ಅನಿಸ್ತು. ಹಾಗಾಗಿ ನಾನು ತೆಗೆದು ನೋಡಿಕೊಂಡು ಇನ್ನೊಂದು ಚೂರು ಶೇಪನ್ನು ಕಟ್ ಮಾಡ್ತಾ ಇದ್ದೀನಿ. ಆದಷ್ಟು ಯಾರೆಲ್ಲ ಬೇಸಿಕ್ ಕಲಿತಾ ಇದ್ದೀರೋ ಅವರೆಲ್ಲ ಲೈನಿಂಗ್ ಮೇಲೇ ಕಟ್ ಮಾಡಿ ಅಂತ ಹೇಳ್ತೀನಿ. ನೋಡಿ, ಇದು ಮೈನ್ ಫ್ಯಾಬ್ರಿಕ್ಕು. ನಾನಿನ್ನು ಸ್ಲೀವ್ಗೆ ಏನಕ್ಕೂ ತೆಗೆದಿಲ್ಲ, ಹಾಗೆ ಇದೆ. ನೋಡಿ, ಈ ರೀತಿ ಇಟ್ಟಾಗ ಎಷ್ಟು ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಯಾರಿಗೆಲ್ಲ ಬೋಟ್ ನೆಕ್ಕಲ್ಲಿ ತುಂಬ ಕನ್ಫ್ಯೂಸ್ ಅನ್ನಿಸ್ತಿದೆಯೋ ಈ ವಿಡಿಯೋನ ನೋಡಿ, ಹಾಗೆ ಶೇರ್ ಮಾಡಿ ಹೇಗೆ ಅನ್ನಿಸ್ತು ಈ ವಿಡಿಯೋ ಟಿಪ್ಸು ಅಂತ ಹೇಳಿ ನಾನು ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ನಿಮಗೆ ತುಂಬ ಜನಕ್ಕೆ ಅನ್ನಿಸ್ತಿರ್ಬೋದು, ಫ್ರಂಟಲ್ಲಿ ಕುತ್ತಿಗೆ ಅಗಲನ ಅಷ್ಟೊಂದು ತಗೊಂಡ್ರು, ಅದು ಶೋಲ್ಡರ್ ಡ್ರಾಪ್ ಆಗಲ್ವಾ ಅಂತೆಲ್ಲ ತುಂಬ ಜನಕ್ಕೆ ಅನ್ನಿಸ್ತಾ ಇರುತ್ತೆ. ಆ ರೀತಿ ಏನೂ ಆಗಲ್ಲ. ನಾನು ಹೇಳ್ಕೊಟ್ಟಿದ್ದೀನಲ್ವಾ, ಅದೇ ರೀತಿ ನೀವು ಮೆಜರ್ಮೆಂಟಲ್ಲಿ ಕಟ್ ಮಾಡಿದಾಗ ಕರೆಕ್ಟಾಗಿ ಬರುತ್ತೆ. ನೋಡಿ, ಈಗ ಸ್ಲೀವ್, ಈಗ ಫ್ರಂಟು ನಾನು ನೋಡಿ, ಫ್ರಂಟು ಬಂದ್ಬಿಟ್ಟು ನೀವೆಲ್ಲ ಅನ್ಬೋದು ಇಷ್ಟೊಂದು ಅಗ್ಲ ಇದೆ, ಕರೆಕ್ಟಾಗಿ ಕೂರುತ್ತೆ ಅಂದರೆ ನಿಜವಾಗ್ಲೂ ಇದು ಕರೆಕ್ಟಾಗಿ ಕೂರುತ್ತೆ. ಹೈಟು ಪರ್ಸನಾಲಿಟಿ ಇರೋರಿಗೆ ತುಂಬಾ ಚೆನ್ನಾಗಾಗುತ್ತೆ. ಟ್ರೈ ಮಾಡಿ. ಅದರಲ್ಲೂ ನಾನು ಈ ವಿಡಿಯೋ ಯಾಕೆ ಮಾಡಿದೆ ಅಂದರೆ, ಇಲ್ಲಿ ಬಂದಿರುತ್ತಲ್ವ, ನೀವೇನಾದರೂ ಈ ರೀತಿ ಕುತ್ತಿಗೆ ಅಗ್ಲನ ಕಡಿಮೆ ತಗೊಂಡ್ರಿ ಅಂದರೆ ಈ ರೀತಿ ಬಂದ್ ಮಾಡಿದರೆ ಅದು ಚೆನ್ನಾಗಿ ಬರೋದಿಲ್ಲ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನಾನು ಹಾಗೆ ಪಟ್ಟಿ ಮರ್ತು ಬಿಡ್ತಿದ್ದೆ. ಪಟ್ಟಿ ನಿಮಗೆ ಹೇಳ್ಕೊಡೋಣ ಅಂತ ಇದ್ದೀನಿ, ಹೇಗೆ ಯಾವ ರೀತಿ ನಾವು ಕಟಿಂಗ್ ಮಾಡ್ಕೋಬೇಕು ಅಂತ. ತುಂಬ ಜನಕ್ಕೆ ಈ ರೀತಿ ಬಟ್ಟೆ ಕಡಿಮೆ ಬಂದಾಗ ವಿಡಿಯೋನು ನೋಡಿರ್ತಾರೆ, ಕನ್ಫ್ಯೂಸ್ ಆಗ್ಬಿಡುತ್ತೆ. ನಾನು ಇವಾಗ ಹೇಳ್ತೀನಿ. ಅಕಸ್ಮಾತ್ ನೀವು ತಂದಿರೋ ಬಟ್ಟೆಯಲ್ಲಿ ಪಟ್ಟಿಗೆ ಬಟ್ಟೆ ಉಳಿದಿಲ್ಲ, ನಾವು ಯಾವ ರೀತಿ ಕಟ್ ಮಾಡಿದಿರಲ್ಲ. ಏನಿಲ್ಲ ಫ್ರೆಂಡ್ಸ್, 4 ಇಂಚು ಅಂತ ಬರ್ದಿದ್ದೀನಿ, 3.5 ಇಂಚು ಅಂತ ಬರ್ದಿದ್ದೀನಿ. ಇದನ್ನೇ ಈಗ ಕಟ್ ಮಾಡಿದ್ರಾಯ್ತು. ನೋಡೋಣ ಬಟ್ಟೆ ಇದೆಯಾ ಅಂತ ಹೇಳ್ಬಿಟ್ಟು ನಾನು ತೆಗಿತೀನಿ. ನೋಡಿ, ಇಲ್ಲೇ ಪಿಂಕ್ ಬಟ್ಟೆ ಇದೆ, ಪರವಾಗಿಲ್ಲ. ಇದು ಏನು ಪರವಾಗಿಲ್ಲ, ಅವ್ರಿಗೆ ಹಾಕ್ಬೋದು. ನಾನು ಲೈನಿಂಗ್ ಥರ ಕೊಟ್ಟೆ. ನಮ್ಮ ಮನೆಯವ್ರು ಯಾಕೋ ಕಡಿಮೆ ಲೈನಿಂಗು ಕೊಟ್ಬಿಟ್ರೆ ನಾವು ಅಂಗಡಿಯವರು. ಇವತ್ತು ಒಂದು ಹೊಸ ಅಂಗಡಿಗೆ ಹೋಗಿದ್ರು, ಹಾಗಾಗಿ ಅಂದರೆ ಕೆಲವು ಅಂಗಡಿಯಲ್ಲಿ ಚೆನ್ನಾಗೇ ಕೊಡ್ತಾರೆ, ಕೆಲವು ಅಂಗಡಿಯಲ್ಲಿ ಆ ರೀತಿ ಮಾಡ್ತಾರೆ. ನೋಡಿ, ಇಲ್ಲಿ ಪಟ್ಟಿ ನಾನು 4 ಇಂಚ್ ಬರ್ತೀನಿ, 3.5 ಇಂಚ್ ಬರ್ದಿದ್ದೀನಿ. ಈ ರೀತಿ ನೀವು ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳಿ. ನಾನು ಕಟಿಂಗ್ ಮಾಡಿ ಕೊಡ್ತೀನಲ್ಲ ಅವ್ರಿಗೆ, ನಾನು ಈ ರೀತಿ ರೆಡಿ ಮಾಡಿ ಕೊಟ್ಬಿಡ್ತೀನಿ. ಹಾಗಾಗಿ ಅವ್ರಿಗೆ ಏನು ಕಷ್ಟ ಆಗಲ್ಲ, ಫುಲ್ಲು ನೀಟಾಗಿ ಸ್ಟಿಚ್ ಮಾಡಿಬಿಡ್ತಾರೆ. ಅದೇ ನೀವು ಪಟ್ಟಿ ಎಲ್ಲ ವ್ಯತ್ಯಾಸ ಮಾಡಿ ನೋಡಿ. ಇಲ್ಲಿ 4 ಇಂಚ್ ಇದೆ, ಸ್ಟಾರ್ಟಿಂಗಲ್ಲಿ ನೀವು 4 ಇಂಚು ತಗೊಳ್ಳಿ. ಹಾಗೆ ಇಲ್ಲಿ 3.5 ಇಂಚ್ ಇದೆ, 3.5 ಇಂಚು ತಗೊಳ್ಳಿ. ಹಾಗೆ ಇಲ್ಲಿ ಒಂದು ಶೇಪನ್ನು ಈ ರೀತಿ ಕೊಟ್ಕೊಳ್ಳಿ. ಬೆಲ್ಟ್ ಪಟ್ಟಿ ಶೇಪನ್ನು ಈ ರೀತಿ ಕೊಟ್ಕೊಂಡು, ಮೈನ್ ಫ್ಯಾಬ್ರಿಕ್ಕು 2 ಸಿಗುತ್ತೆ, ಸಿಗದಿದ್ರು ಇನ್ನೊಂದು ರೆಡ್ ಬಟ್ಟೆನ ಹುಡುಕ್ಬಿಟ್ಟು ಹಾಕ್ತೀನಿ. ನೋಡಿ, ಈಗ ಕರೆಕ್ಟಾಗಿ ಬೆಲ್ಟ್ ಪಟ್ಟಿ ಅನ್ನೋದು ಬಂತು. ನೀವು ಇಲ್ಲಿ ಫಸ್ಟಿಗೆ ಸ್ಟಾರ್ಟಿಂಗ್ಗೆ ಈ ರೀತಿ ಬರ್ಕೊಂಡ್ಬಿಟ್ರೆ ಬೆಲ್ಟ್ ಪಟ್ಟಿ ಕಟಿಂಗ್ ಮಾಡೋದಕ್ಕೆ ಏನೂ ತೊಂದರೆ ಆಗೋದಿಲ್ಲ. ನೋಡಿ, ಬ್ಯಾಕಿಗಿಂತ ಫ್ರಂಟಲ್ಲಿ 1 ಇಂಚು ಜಾಸ್ತಿ ಇದೆ. ಸ್ಟಿಚ್ ಮಾಡುವಾಗ ಕರೆಕ್ಟಾಗಿ ಸ್ಟಿಚ್ ಮಾಡಿದ ಮೇಲೂ ಸಹಿತ ಬ್ಯಾಕಿಗಿಂತ ಫ್ರಂಟಲ್ಲಿ ಸ್ವಲ್ಪ ಇಷ್ಟು ಉದ್ದ ಇರಲೇಬೇಕು. ಇಲ್ಲ ಅಂದರೆ ಬ್ಲೌಸು ಕೈ ಮೇಲೆ ಎತ್ತಿದಾಗ ಬ್ಲೌಸು ಮೇಲೆ ಬರುತ್ತೆ. ನೋಡಿ, ಈ ರೀತಿ ಕರೆಕ್ಟಾಗಿ ಜೋಡಿಸಿಡಬೇಕು. 1 ಇಂಚು ಜಾಸ್ತಿನೇ ಇದೆ. ಸ್ಟಿಚ್ ಮಾಡಿದಾಗ
ಕರೆಕ್ಟಾಗಿ ಬ್ಯಾಕಿಗಿಂತ ಫ್ರಂಟಲ್ಲಿ ಒಂದು ಅರ್ಧ ಇಂಚ್ ಅಥವಾ 1/4 ಇಂಚು ಉದ್ದ ಇರುತ್ತೆ ನೋಡಿ. ಇಷ್ಟು ಅರ್ಥ ಆದರೆ ಇನ್ನು ಸ್ಲೀವ್ ನೀವು ನಾರ್ಮಲ್ ನಾನು ಬ್ಲೌಸ್ ಕಟಿಂಗಲ್ಲಿ ತೋರಿಸಿದ್ದೀನಿ. ಸ್ಲೀವನ್ನು ನೀವು ಆರಾಮಾಗಿ ಕಟ್ ಮಾಡ್ಕೊಬೋದು. ಮತ್ತು ಫ್ರಂಟಲ್ಲಿ ಇನ್ನೊಂದು ಶೇಪ್ ತೆಗಿಯೋದನ್ನು ಮರಿಬೇಡಿ. ಇದು ಮತ್ತೆ ಇಲ್ಲ ಅಂದರೆ ಕಂಕ್ಳ ಹತ್ರ ಹಿಡ್ದಂಗೆ ಆಗುತ್ತೆ. ಈ ವಿಡಿಯೋ ಈ ಕಟಿಂಗು ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಈ ಬ್ಲೌಸ್ ಸ್ಟಿಚ್ ಆದಮೇಲೆ ನಾಳೆ ನಾನು ನಿಮಗೆ ತೋರಿಸ್ತೀನಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ರಿಗೂ ಬಾಯ್.